ಅಲ್ವಾ, ಕಂಪೋಸ್ಟ್ ತಯಾರಿಕೆ ಅಂತ ಹೇಳ್ತಾರೆ. ಅಂದರೆ ನ್ಯಾಚುರಲ್ ಆಗಿ ಏನು ವೆಟ್ ವೇಸ್ಟ್ ಹಸಿ ತ್ಯಾಜ್ಯಗಳನ್ನು ಬಳಸ್ಕೊಂಡು ಒಂದು ಉತ್ತಮ ರೀತಿಯ ಒಂದು ಗೊಬ್ಬರವನ್ನು ತಯಾರು ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಆಯ್ತಲ್ವಾ. ಇದನ್ನ ಏನು ಮಾಡ್ಬೋದು ನಾವು ಗಿಡಗಳಿಗೆ ಬೆಳೆಯೋದಕ್ಕೆ ಇದನ್ನು ಗೊಬ್ಬರವಾಗಿ ಬಳಸ್ಬೋದು. ಏನು ಈ ರಟ್ಟಿನ ಪೀಸ್ಗಳನ್ನು ಹಾಕೋಣ. ಯಾಕೆಂದ್ರೆ ಈ ರಟ್ಟಿನ ಪೀಸು ನೀರಿನ ತೇವಾಂಶವನ್ನು ಹಿಡಿದಿಟ್ಕೊಳ್ಳುತ್ತೆ, ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಒಂದಷ್ಟು ರಟ್ಟಿನ ಪೀಸ್ನ ಹಾಕೊಳ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಒಂದು ಲೇಯರ್ ಏನು ಮಾಡಿದ್ವಿ, ಮಣ್ಣನ್ನು ಹಾಕೊಂಡ್ವಿ. ಈಗ ನೆಕ್ಸ್ಟ್ ಏನು ಮಾಡೋಣ, ಒಂದಷ್ಟು ತರಕಾರಿ ಸಿಪ್ಪೆಗಳು, ಏನೋ ಕಿಚನ್ ವೇಸ್ಟ್ ಅಂತ ಏನು ಇರ್ತೀವಲ್ಲ ಅದನ್ನ ಒಂದು ಲೇಯರ್ ಹಾಕೊಳ್ತಾ ಹೋಗೋಣ ಆಯ್ತಾ. ಈಗ ಉದಾಹರಣೆಗೆ ಈಗ ಈರುಳ್ಳಿ ಸಿಪ್ಪೆ ಇದೆ ಹೌದಲ್ವಾ. ಈರುಳ್ಳಿ ಸಿಪ್ಪೆಯಲ್ಲಿ ಉತ್ತಮವಾದಂತಹ ಪೊಟ್ಯಾಸಿಯಂ ಸಿಗ್ತಾ ಹೋಗುತ್ತೆ ಮಣ್ಣಿಗೆ. ಗೊತ್ತಾಗ್ತಿದ್ಯಾ? ಪೊಟ್ಯಾಸಿಯಮ್, ಫಾಸ್ಫರಸ್ ಈ ರೀತಿ ಸಿಗ್ತಾವೆ, ಮೆಗ್ನೀಸಿಯಮ್ ಈ ರೀತಿ ಸಿಗ್ತಾ ಹೋಗುತ್ತೆ. ಏನು ಮಾಡೋಣ, ಒಂದು ಲೇಯರು ಈ ತರಕಾರಿ ವೇಸ್ಟ್ಗಳನ್ನು ಹಾಕೊಳ್ತಾ ಹೋಗೋಣ. ಏನೇನಿದೆ ಇಲ್ಲಿ ಈರುಳ್ಳಿ ಸಿಪ್ಪೆಗಳು ಹಾಕೊಳ್ಳೋಣ. ಈರುಳ್ಳಿ ಸಿಪ್ಪೆ ಅಥವಾ ಬೆಳ್ಳುಳ್ಳಿ ಸಿಪ್ಪೆ. ಗೊತ್ತಾಗ್ತಿದ್ಯಾ? ಎಲ್ಲ ಏನಿವು ಅಡುಗೆ ಮನೆಯ ತ್ಯಾಜ್ಯ ಹೌದಲ್ವಾ. ಅಡುಗೆ ಮನೆ ಕಿಚನ್ ವೇಸ್ಟ್ ಅಂತ ಏನು ಹೇಳ್ತೀವಲ್ವಾ, ಅದನ್ನ ಏನು ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಾಕ್ದಾಗ ಅದು ಏನಾಗುತ್ತೆ, ಬೇಗ ಕಂಪೋಸ್ಟ್ ತಯಾರಾಗೋದಕ್ಕೆ ಸಹಾಯ ಆಗುತ್ತೆ. ಗೊತ್ತಾಗ್ತಿದ್ಯಾ? ಬಟ್ ಇಲ್ಲಿ ಬಳಸ್ತಕ್ಕಂಥ ಎಲ್ಲ ವೇಸ್ಟ್ ಏನಾಗಿರ್ಬೇಕು, ಹಸಿ ತ್ಯಾಜ್ಯ ಆಗಿರಬೇಕು. ಗೊತ್ತಾಗ್ತಿದ್ಯಾ? ವೆಟ್ ವೇಸ್ಟ್ ಆಗಿರಬೇಕು. ಯಾಕೆಂದ್ರೆ ನಾವು ತಯಾರು ಮಾಡ್ತಿರ್ತಕ್ಕಂಥದ್ದು ಆರ್ಗ್ಯಾನಿಕ್ ಇವೆಲ್ಲ ಸಿಗ್ತಾವೆ. ನೆಕ್ಸ್ಟ್ ಏನು ಮಾಡೋಣ, ಒಂದು ಲೇಯರು ಪುನಃ ಇನ್ನೊಂದು ಲೇಯರು ಮಣ್ಣನ್ನು ಹಾಕೋಣ ಆಯ್ತಾ. ಯಾಕೆ ಮಣ್ಣನ್ನು ಬಳಸ್ತೀವಿ ಅಂದರೆ ಮಣ್ಣಲ್ಲಿ ಈ ಸಣ್ಣ ಸಣ್ಣ ಮೈಕ್ರೋಬ್ಸ್ಗಳು ಇರ್ತವೆ, ಸೂಕ್ಷ್ಮ ಜೀವಿಗಳು. ಅವುಗಳನ್ನ ಡಿಕಂಪೋಸರ್ಸ್ ಅಂತ ಹೇಳ್ತೀವಿ. ಅವೇನು ಮಾಡ್ತವೆ ಅಂದರೆ ಈ ಏನು ವೇಸ್ಟ್ ಅಂತ ಇರ್ತದಲ್ಲ ಅವುಗಳನ್ನ ಬ್ರೇಕ್ ಡೌನ್ ಮಾಡ್ತವೆ. ಉದಾಹರಣೆಗೆ ಒಂದಷ್ಟು ಹಣ್ಣಿನ ಸಿಪ್ಪೆಗಳು, ಇವನ್ನ ಏನು ಮಾಡೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಹೋಗಿ ಹಾಕೋಣ. ಒಂದಷ್ಟು ತರಕಾರಿ ಇರ್ತದಲ್ಲ ಒಂದಷ್ಟು ವೇಸ್ಟ್ನ ಈಗೇನು ಮಾಡೋಣ, ಒಂದಷ್ಟು ಮೊಟ್ಟೆ ಸಿಪ್ಪೆಗಳನ್ನು ಹಾಕೋಣ. ಮೊಟ್ಟೆ ಸಿಪ್ಪೆಯಲ್ಲಿ ಉತ್ತಮವಾದಂಥ ಕ್ಯಾಲ್ಸಿಯಂ ಸಿಗುತ್ತೆ ಮತ್ತು ಫಾಸ್ಫರಸ್ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಒಣಗೋಗಿರೋ ಎಲೆಯನ್ನು ಹಾಕೊಳ್ತೀವಿ. ಒಣಗಿರೋ ಎಲೆಯಲ್ಲಿ ಪ್ರಮುಖವಾಗಿ ನೈಟ್ರೋಜನ್ ಸಿಗ್ತಾ ಹೋಗುತ್ತೆ. ನೈಟ್ರೋಜನ್ನು ಸಿಗ್ತಾ ಹೋಗುತ್ತೆ ಒಣಗೋಗಿರೋ ಎಲೆಯಲ್ಲಿ. ಇದು ಏನು ಮಾಡುತ್ತೆ, ಈ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶವನ್ನು ಕೊಡುತ್ತೆ. ನೈಟ್ರೋಜನ್ ಇದೆ, ನೈಟ್ರೋಜನ್ ಮತ್ತು ಫಾಸ್ಫರಸ್ಸು ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ ಇದರಿಂದ. ಗೊತ್ತಾಗ್ತಿದೆಯಾ? ಈಗ ಏನು ಮಾಡೋಣ, ಇನ್ನೊಂದು ಲೇಯರು ಒಂದಷ್ಟು ಹಸಿ ಎಲೆಗಳು. ಯಾಕೆ ಹಸಿ ಎಲೆನ ಹಾಕ್ತಾ ಇದ್ದೀನಿ ಅಂದರೆ ಎಲೆಗಳಲ್ಲಿ ನೈಟ್ರೋಜನ್ ಸಿಗ್ತಾ ಹೋಗುತ್ತೆ. ನೈಟ್ರೋಜನ್ನು ಮತ್ತು ಫಾಸ್ಫರಸ್ಸು, ಒಂದಷ್ಟು ಹೂವುಗಳು ಈ ರೀತಿ ಇದೆಲ್ಲ ಏನಾಗಬೇಕು, ಡಿಕಂಪೋಸ್ ಆಗಬೇಕು. ಆಗ ಏನಾಗುತ್ತೆ, ಅದು ಒಂದು ಉತ್ತಮ ರೀತಿಯ ಕಂಪೋಸ್ಟ್ ಆಗಿ ರೆಡಿ ಆಗ್ತದೆ. ಈಗ ಅಗೇನ್ ಏನು ಮಾಡೋಣ, ಲಾಸ್ಟ್ ದಿನ ಒಂದು ಲೇಯರು ಮಣ್ಣನ್ನು ಆ್ಯಡ್ ಮಾಡೋಣ. ಈಗ ಫೈನಲ್ ಏನು ಮಾಡೋಣ, ಸೊ ಎಲೆ, ಹಸಿ ಎಲೆ, ಹೂವಿನ ಒಂದಷ್ಟು ಇದು ಎಲ್ಲವನ್ನೂ ಹಾಕಿದ್ವಿ. ಏನು ಮಾಡೋಣ, ಮಣ್ಣಿಂದ ಇದನ್ನು ಕವರ್ ಮಾಡೋಣ ಆಯಿತಾ. ಆಲ್ರೆಡಿ ಮಣ್ಣಲ್ಲೇ ತೇವಾಂಶ ಐತೆ ಅಂತ ಜಾಸ್ತಿ ನೀರನ್ನು ಕೂಡ ಹಾಕಬಾರ್ದು. ಈಗೇನು ಮಾಡೋಣ, ಜಾಸ್ತಿ ನೀರು ಸುರಿಬಾರ್ದು ಆಯಿತಾ, ಸ್ಮೆಲ್ ಬಂದ್ಬಿಡುತ್ತೆ. ಸ್ವಲ್ಪ ನೀರನ್ನು ಚಿಮುಕಿಸೋಣ ಆಯಿತಾ, ಯಾಕಂದರೆ ಆಲ್ರೆಡಿ ಮಣ್ಣಲ್ಲೇ ತೇವಾಂಶ ಇದೆ. ಓಕೆ, ಈಗ ಇದನ್ನು ಏನು ಮಾಡೋಣ, ಒಂದು ಕಡೆ ಶೇಡ್ ನೆರಳಲ್ಲಿ ಇಡೋಣ. ಪ್ರತಿದಿನ ಗಮನಿಸ್ತಾ ಇರೋಣ ಏನೇನು ಆಗ್ತಾ ಇದೆ, ಅದು ಏನಾದರೂ ಮಣ್ಣು ಡ್ರೈ ಆಗ್ತಾ ಇದೆಯಾ, ಅರ್ಥ ಆಗ್ತಿದೆಯಾ. ಸೊ ಇದು ಫೈನಲಿ ಏನಾಗುತ್ತೆ, ಒಂದಷ್ಟು ದಿನ ಬಿಟ್ಟ ಮೇಲೆ ಒಂದು ಉತ್ತಮ ರೀತಿಯ ಕಾಂಪೋಸ್ಟ್, ಒಂದು ಆರ್ಗ್ಯಾನಿಕ್ ಕಾಂಪೋಸ್ಟ್ ಆಗಿ ರೆಡಿ ಆಗುತ್ತೆ. ಇದನ್ನು ನಾವು ಗಿಡಗಳಿಗೆ ಒಂದು ಗೊಬ್ಬರವಾಗಿ ಬಳಸ್ತಾ ಹೋಗ್ಬೋದು. ಅರ್ಥ ಆಗ್ತಿದೆಯಾ? ಏನಾಗ್ತಿದೆ, ಎಲ್ಲ ವೆಟ್ ವೇಸ್ಟ್ ಹಸಿ ತ್ಯಾಜ್ಯವನ್ನು ಬಳಸ್ಕೊಂಡು ಒಂದು ಕಾಂಪೋಸ್ಟ್ ಅನ್ನು ತಯಾರು ಮಾಡಿದ್ದೀವಿ.